ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ನಿಮಗೆ ಬೇಬಿಗೆ ಮಸಾಜ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಮತ್ತು ಬೇಬಿಗೆ ಎಕ್ಸಸೈಸ್ನ ಯಾಕೆ ಮಾಡಿಸ್ಬೇಕು, ಅದರಲ್ಲಿ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಬೇಬಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಬೇಬಿಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯೂಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇದು ಬಂದು ಮಸಲ್ಸ್ ಗ್ರೋತ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ಬೇಬಿದು ಮೂಳೆ ಇರುತ್ತಲ್ವಾ ಅದು ಸ್ಟ್ರಾಂಗ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮೂರನೇ ಪಾಯಿಂಟ್ ಬಂದು ಬೇಬಿ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಸ್ವಲ್ಪ ನೈಟ್ ಮಸಾಜ್ ಮಾಡಿಬಿಟ್ರೆ ಸಾಕು, ಬೇಬಿ ಚೆನ್ನಾಗಿ ನಿದ್ದೆ ಮಾಡುತ್ತೆ, ಅಳೋದು ಕೂಡ ಕಡಿಮೆ ಆಗುತ್ತೆ. ಬೇಬಿಗೆ ಮಸಾಜ್ ಮಾಡೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹಾಗೂ ಹೊಟ್ಟೆ ಮೇಲೆ ಬೇಬಿಗೆ ಮಸಾಜ್ ಮಾಡೋದ್ರಿಂದ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಟಮ್ಮಿ ಮಸಾಜ್ ಅಂತ ಹೇಳ್ತೀವಲ್ವಾ, ಆ ಥರ ಹೊಟ್ಟೆ ಮೇಲೆ ಮೇಲಿಂದ ಕೆಳಗಡೆ ಮಸಾಜ್ ಮಾಡಿದ್ರೆ ಗ್ಯಾಸ್ ತುಂಬ ಬೇಗ ರಿಲೀಸ್ ಆಗುತ್ತೆ. ಬೇಬಿಗೆ ಮಸಾಜ್ ಮಾಡೋದ್ರಿಂದ ಬೇಬಿ ಸ್ಕಿನ್ ಸಾಫ್ಟ್ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಬೇಬಿಗೆ ಮಸಾಜ್ ಮಾಡಿದ್ರೆ ನ್ಯಾಚುರಲ್ ಆಗಿ ಬೇಬಿಗೆ ವೆಯ್ಟ್ ಗೇನ್ ಆಗೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಬೇಬಿಗೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಹಾಗೆ ಬೇಬಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ರಿಲ್ಯಾಕ್ಸೇಷನ್ ಫೀಲ್ ಕೂಡ ಆಗುತ್ತೆ. ಬೇಬಿಗೆ ಹೀಗೆ ಮಸಾಜ್ ಮಾಡಿಸೋದ್ರಿಂದ ತಾಯಿ ಮತ್ತು ಮಗುವಿನ ಮಧ್ಯೆ ಇರೋ ಬಾಂಡಿಂಗ್ ತುಂಬ ಜಾಸ್ತಿ ಆಗುತ್ತೆ. ಯಾಕಂತಂದರೆ ತಾಯಿ ಮಗುನ ತುಂಬ ನೋಡ್ತಾ ಇರುತ್ತೆ ಮತ್ತು ತಾಯಿಗೂ ಪಾಪು ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಅದರಿಂದ ತಾಯಿ ಮತ್ತು ಮಗುವಿನ ಮಧ್ಯೆ ಇರೋ ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೇಬಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಇದಿಷ್ಟು ಬೇಬಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಆಗೋ ಪ್ರಯೋಜನ. ಆದರೆ ಬೇಬಿಗೆ ಎಕ್ಸಸೈಸ್ ಮಾಡಿಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ಬಂದು ಬೇಬಿ ಹ್ಯಾಂಡ್ ಮತ್ತು ಲೆಗ್ಸು ಫ್ಲೆಕ್ಸಿಬಿಲಿಟಿ ಹೆಚ್ಚಾಗೋಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಬೇಬಿಗೆ ಗ್ರೋತ್ ಡೆವಲಪ್ಮೆಂಟ್ ಜಾಸ್ತಿ ಫಾಸ್ಟಾಗಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಬೇಬಿದು ಬ್ರೈನ್ ಡೆವಲಪ್ಮೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮಸಾಜ್ ಹಾಗೂ ಎಕ್ಸಸೈಸ್ ಮಾಡಿಸೋದ್ರಿಂದ ಬೇಬಿ ಮೂಡ್ ಕೂಡ ಹ್ಯಾಪಿಯಾಗಿರುತ್ತೆ. ಓವರ್ ಆಲ್ ಹೇಳಬೇಕು ಅಂತ ಅಂದರೆ ಬೇಬಿ ಹೆಲ್ತ್ ಇಂಪ್ರೂವ್ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಮಸಾಜ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತ ಅಂದರೆ ಸ್ನಾನ ಮಾಡಿಸೋ ಮುಂಚೆ ಅರ್ಧ ಗಂಟೆ ಟೈಮಲ್ಲಿ ಪಾಪುಗೆ ಮಸಾಜ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಯಿಲ್ನ ಯೂಸ್ ಮಾಡಿ, ಯಾಕಂದರೆ ಬೇಬಿ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತಲ್ವ, ಅದಕ್ಕೋಸ್ಕರ ಸಾಫ್ಟ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಬೇಬಿಗೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ತುಂಬ ಫೋರ್ಸ್ಫುಲ್ಲಿಯಾಗಿ ಮಾಡಿಸ್ಬೇಡಿ, ಯಾಕಂದರೆ ಬೇಬಿಗೂ ತುಂಬ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೇ ಥರ ಯೂಸ್ಫುಲ್ ಬೇಬಿ ಕೇರ್ ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಥರ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.